ಗ್ಯಾರಂಟಿ 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 ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ವೀಕ್ಷಕರೇ, ರೋಣಾಪುರದಲ್ಲಿರ್ತಕ್ಕಂಥದ್ದು ಬರೀ ಸರ್ವೆ ಕಲ್ಲುಗಳಲ್ಲ, ರಣಗಲ್ ಸಾಮ್ರಾಜ್ಯದ ಮೈಲಿಗಲ್ಲುಗಳು. ಅದೇ ರೀತಿ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಮೈಲಿಗಲ್ಲುಗಳಿದ್ದಾವೆ. ಅದರ ಒಂದು ಸರ್ವೆ ಕಲ್ಲು ನಾಗವಾರದಲ್ಲಿದೆ, ಅದೇ ಭೈರತಿ ರಣಗಲ್ಲು. ನಾವೀಗ ಶ್ರೀಮುತ್ತು ನಿವಾಸದ ಮುಂದೆ ಇದ್ದೀವಿ. ಬನ್ನಿ ಶಿವಣ್ಣ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇತಿಹಾಸವೇ ನಿತ್ತೆರಗಿಸುತ್ತಾ ಎತ್ತಿ ಹಿಡಿದಿರೋ ಮೈಲಿಗಲ್ಲು, ಬಡವರ ಬದುಕಲು ಕಾಯಲು ನಿಂತ ಸಿಂಹ ಕೇಸರಿ. ನಮ್ಮ ಪ್ರೀತಿಯ ಶಿವಣ್ಣ ಅವರು ನಮ್ಮೊಟ್ಟಿಗಿದ್ದಾರೆ. ಇದು ಶಿವಣ್ಣ ಅವರೊಟ್ಟಿಗಿನ ಸಂದರ್ಶನ ಅನ್ಬೇಕು, ಅಥವಾ ಒಬ್ಬ ನೆಚ್ಚಿನ ನಾಯಕ ನಟನನ್ನ ಆತನ ಒಬ್ಬ ಕಟ್ಟಾಭಿಮಾನಿ ಮಾಡ್ತಾ ಇರ್ತಕ್ಕಂತ ಒಂದು ಸಂದರ್ಶನ ಅನ್ಬೇಕು, ಅಥವಾ ಒಂದು ಇನ್ಫಾರ್ಮಲ್ ಟಾಕ್ ಅನ್ಬೇಕು, ನಂಗೆ ಗೊತ್ತಿಲ್ಲ. ಬಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಆ ಸಿನಿಮಾದ ವಿಚಾರವಾಗಿ ಮಾತನಾಡ್ಬೇಕು. ಸೊ ಸಿನಿಮಾ ಒಂದ್ 10 ಜನಕ್ಕೆ ತಲುಪುವಂಗ್ ಮಾಡ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಅವ್ರಿಗೆ ನಾನು ಇಂಡೈರೆಕ್ಟ್ಲಿ ಹೇಳ್ತೀನಿ, ತೊಂದರೆನೆ ಕೊಡ್ತಿದೀವಿ ಲಿಟ್ರಲಿ. ಬಟ್ ಅವ್ರು ತೊಂದರೆ ಅಂತ ಯಾವತ್ತೂ ಭಾವಿಸಿಲ್ಲ ಇದನ್ನ. ಶಿವಣ್ಣ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ರೆ ಶಿವಣ್ಣ? ಫೈನ್, ನೋ ಪ್ರಾಬ್ಲಮ್. ನಿಮ್ ಮುಗ್ದಲ್ಲ ನಗು ನೋಡಿದ್ರೆ ನಮ್ಗೆ ಎಷ್ಟೋ ಒಂಥರ ಖುಷಿ. ನೀವು ಎಲ್ಲಾ ಸಂದರ್ಶನಗಳು ಮಾಡಿಬಿಟ್ಟಿದ್ದೀರಾ. ನಾನು ಇನ್ನೇನು ಸಿನಿಮಾ 4-5 ದಿವಸದಲ್ಲಿ ರಿಲೀಸ್ ಆಗ್ತಾ ಇದೆ. ಇವತ್ತು ಪ್ರೀ ರಿಲೀಸ್ ಇವೆಂಟ್ ಬೇರೆ ಇದೆ. ಸೊ ಕೇಳೋದಕ್ಕೆ ಏನೋ ಉಳ್ದಿಲ್ಲ. ಎಲ್ಲಾ ಸಂದರ್ಶನಗಳಲ್ಲಿ ಎಲ್ಲವನ್ನೂ ಹೇಳ್ಬಿಟ್ಟಿದ್ದೀರಾ. ಬಹುಶಃ ಈ ಒಂದು ಕಂಡೀಷನ್ ಅಲ್ಲಿ ಯಾರೂನು ಈ ತರದ ಒಂದು ಸ್ಟ್ರೈನ್ ತಗೊಂಡು ದಿನಕ್ಕೆ 2-3 ಸಂದರ್ಶನಗಳು ಕೊಡಲ್ಲ. ಅದ್ ನಿಮ್ ದೊಡ್ಡ ಗುಣ. ನೀವಾಗಿರೋದಕ್ಕೆ ಮಾತ್ರ ಹಿಂಗ್ ಮಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಅಂಡ್ ಪೇಷನ್ಸ್. ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಶಿವಣ್ಣ, ಭೈರತಿ ರಣಗಲ್ ಅಂದಿದ ತಕ್ಷಣ ಕನ್ನಡ ಚಿತ್ರರಂಗದಲ್ಲಿ ಒಂದು ಟ್ರೆಂಡ್ ಸೆಟ್ ಮಾಡಿದಂತ ಸಿನಿಮಾ. ಮೇಕಿಂಗ್ ವೈಸ್ ಇರ್ಬೋದು, ಅಥವಾ ಕತೆ ವೈಸ್ ಇರ್ಬೋದು, ಎಲಿವೇಶನ್ ವೈಸ್ ಇರ್ಬೋದು. ಸೊ ಆ ಸಿನಿಮಾದ ಒಂದು ಪ್ರೀಕ್ವೆಲ್ ಅಂದಾಗ ಸಹಜವಾಗಿಯೇ ಕನ್ನಡಿಗರಿಗೆ ಅಥವಾ ವೀಕ್ಷಕರಿಗೆ ಅಥವಾ ನಿಮ್ಮ ಅಭಿಮಾನಿಗಳಿಗೆ ಒಂದು ಸಣ್ಣ ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆ ಈಗ ಆಲ್ರೆಡಿ ಸ್ಯಾಂಪಲ್ಸ್ ಅಲ್ಲಿ ತೋರ್ಸ್ಕೊಟ್ಟಿದ್ದೀರಾ. ಎಸ್, ಅದಕ್ಕಿಂತ ಒಂದು ಪಟ್ಟು ಮೇಲೆ ಇರುತ್ತೆ ಈ ಸಿನಿಮಾ ಅಂತಕ್ಕಂಥದ್ದನ್ನ. ಸೊ ಆ ನಿಟ್ಟಿನಲ್ಲಿ ಭೈರತಿ ರಣಗಲ್ ಎಷ್ಟು ವಿಶೇಷ? ಆಕ್ಚುಲಿ ಆ ಪಾತ್ರ ವಿಶೇಷ ಮಾಡಿದೆ ಜನಗಳು. ಆಕ್ಚುಲಾಗಿ ಅದು ಅಷ್ಟೊಂದು ಆಡಂಬರ ಸೆಲೆಬ್ರೇಟ್ ಮಾಡಿದ್ದು. ಯಾಕೆ ನಮಗೂ ಗೊತ್ತಿಲ್ಲ ಜಾಸ್ತಿ, ಏನೋ ಒಂದು ಬೇರೆ ವೇವ್ ಕ್ರಿಯೇಟ್ ಮಾಡ್ತಂತ ಒಂದು ಕ್ಯಾರೆಕ್ಟರ್. ನರ್ತನ್ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ಹಾಗೂ ಅದರಲ್ಲಿ ಆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ ನರ್ತನ್ ಹಾಗೂ ವಿದ್ಯಾ, ಮುರಳಿ ಅವ್ರ ವೈಫ್, ಅವರಿಬ್ರು ಸೇರಿ ಮಾಡಿದ್ರು. ಐ ಥಿಂಕ್ ಇಟ್ಸ್ ಕ್ವೈಟ್, ಆ ಡ್ರೆಸ್ ಪಾಪ್ಯುಲರ್ ಆಯ್ತು. ಮತ್ತೆ ಎಷ್ಟೋ ಜನ ಅದನ್ನ ಇದು ಮಾಡಿದ್ರು. ಏನು ಆ ಒಂದು ಕ್ಯಾರೆಕ್ಟರ್ನ ಒಂದು ಲುಕ್, ಔಟ್ಲುಕ್ ಎಷ್ಟೋ ಪಿಕ್ಚರ್ ನೋಡಿರ್ಬೋದು ನೀವು ಬೇರೆ ಲ್ಯಾಂಗ್ವೇಜ್. ಐ ಥಿಂಕ್ ಅಷ್ಟು ಪಾಪ್ಯುಲರ್ ಆಗಿದ್ ಕ್ಯಾರೆಕ್ಟರ್. ಸೊ ಅವಾಗಲೇ ಮಾಡ್ಬೇಕಂತಿತ್ತು ಪ್ರೀಕ್ವೆಲ್. ಅಂದ್ರೆ ಇದು ಮಾಡ್ಬೋದು, ಸಬ್ಜೆಕ್ಟ್ಲಿ ಮಾಡ್ಬೋದು ಅಂತ ಹೇಳಿತ್ತು. ಅದಾದ್ಮೇಲೆ ನಮಗೂ ನಾನು ಟಗರು ಅದರಲ್ಲಿ ಬ್ಯುಸಿ ಆಗ್ಬಿಟ್ಟೆ. ಅದಾದ್ಮೇಲೆ ಕೋವಿಡ್ ಬಂದ್ಬಿಡ್ತು. ಆಮೇಲೆ ಅವ್ರದ್ದು ಇನ್ನೊಂದು ಕಮಿಟ್ಮೆಂಟ್ ಇತ್ತು. ಅದು ಮಾಡ್ಬೇಕು, ಅದು ಮಾಡೋಕ್ಕಾಗಲಿಲ್ಲ ಅವ್ರಿಗೂ, ಯಾವುದೋ ಕಾರಣ ಆಗಲಿಲ್ಲ. ಆಮೇಲೆ ತಿರ್ಗಾ ಶುರುವಾಯಿತು. ಬಟ್ ಅದಕ್ಕೋಸ್ಕರ ಈ ಜನ ಬಟ್ ಇದರಲ್ಲಿ ಜಾಸ್ತಿ ವ್ಯಾಲ್ಯೂ ಇರುತ್ತೆ. ಅಂದ್ರೆ ಯಾಕೆ ಪ್ರಿಕ್ವೆಲ್ ತುಂಬಾ ಲೇಟಾಗಿ ಮಾಡ್ತೀರಾ ಅನ್ನೋದಕ್ಕೂ ಒಂದು ಇದು ಅಂದ್ರೆ ಕೋವಿಡ್ ಎಲ್ಲ ಒಂದು ರೀಸನ್ ಹೇಳ್ಬೋದು. ಬಟ್ ಸ್ಟಿಲ್ ಯಾವಾಗಲೇ ಮಾಡಿದ್ರು ಏನ್ ಪ್ರಾಬ್ಲಮ್ ನಾವು ಅಟೆಂಪ್ಟ್ ಮಾಡಿದೀವೋ ಅವಾಗ ಅದೇ ಪ್ರಾಬ್ಲಮ್ ಇನ್ನೂ ಕಂಟಿನ್ಯೂ ಇದೆ. ಇವಾಗಿನ ಪ್ರಾಬ್ಲಮ್ ಅಲ್ಲ, ಅದು ಪ್ರಾಬ್ಲಮ್ ರೈಸ್ ಆಗ್ತಾನೆ ಇದೆ ಹೊರತು ಆ ಪ್ರಾಬ್ಲಮ್ ಕಮ್ಮಿ. ಇವತ್ತು ಆ ಸಿಸ್ಟಮ್ ಆಗ್ಲಿ, ಇಲ್ಲಾಂದ್ರೆ ಎಷ್ಟ್ ಜನ ನಮ್ ಆ ಪ್ರಾಬ್ಲಮ್ ನ ಇದಕ್ಕೆ ಈಗಿನ ಇದಕ್ಕೂ ಸೊ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ನಾವು ಆಗಿನ ಟೈಮಲ್ಲಿ ತೋರಿಸ್ತಾ ಇದೀವಿ ಕಥೆನ. ಪ್ರೀಕ್ವೆಲ್ ಆಗಿರೋದ್ರಿಂದ ಬಿಫೋರ್ ಮಫ್ತಿ ಬಂದಿರೋದ್ರಿಂದ ಸೊ ಆ ಪೀರಿಯಡ್ಲಿ ಹೆಂಗ್ ತೋರಿಸ್ಬೇಕು ಅದನ್ನ ತೋರ್ಸಕ್ಕೆ ಒಂದು ಚಾಲೆಂಜಿಂಗ್ ಫ್ಯಾಕ್ಟರ್. ಅಂಡ್ ಸ್ಕ್ರಿಪ್ಟು ಅಷ್ಟೇ ಬಹಳ ಎಲಿಗೆಂಟ್ ಆಗಿ 2 hours 15 minutes ತೋರಿಸೋ ಪ್ರಯತ್ನ. ಎಸ್ ವೀಕ್ಷಕರೇ, ಶಿವಣ್ಣ ಹೇಳ್ದಂಗೆ ಈ ಸಿನಿಮಾ 7 ವರ್ಷ ಆದ ಬಳಿಕ ಬಂದ್ರು ಸಹ ಲೇಟ್ ಆದ್ರೂ ತುಂಬಾ ಲೇಟೆಸ್ಟ್ ಆಗಿ ಬರ್ತಾ ಇದೆ ಅಂತಕ್ಕಂಥದ್ದು. ಮತ್ತೆ ತುಂಬಾ ಸಾರ್ವಕಾಲಿಕವಾಗಿದೆ. ಅಂದ್ರೆ ಅದೇ ಕತೆ ತುಂಬಾ ಆಪ್ಟ್ ಆಗಿದೆ. ಇನ್ನೆಷ್ಟು ವರ್ಷ ಹೋದ್ರು ಸಹ ಅದಕ್ಕೆ ಹೊಂದುವಂತ ಒಂದು ಕತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಎಸ್ ಶಿವಣ್ಣ, ನರ್ತನ್ ಅವರು ಒಬ್ಬ ಟೆಕ್ನಿಷಿಯನ್ ಆಗಿ ಎಷ್ಟು ಇಷ್ಟ ಆಗ್ತಾರೆ? ಐ ಥಿಂಕ್ ತುಂಬಾನೇ ಇಷ್ಟ ಆಗ್ತದೆ. ಯಾಕಂದ್ರೆ ಅವ್ರು ಹೇಳೋ ಪಾತ್ರಗಳು ಇರ್ಬೋದು, ನೇಮ್ ಆಫ್ ದ ಕ್ಯಾರೆಕ್ಟರ್ಸ್ ಇರ್ಬೋದು, ಇಲ್ಲ ಈಚ್ ಅಂಡ್ ಎವ್ರಿ ಸೀನ್ ನ ಅವ್ರು ಯಾಕೆ ಅಷ್ಟು ಡೀಟೇಲ್ ಆಗಿ ತೆಗಿತಾರೆ ಅಂದ್ರೆ, ಅಷ್ಟೊಂದು ಏನಂತೀವಿ ಆ ವಿಷನ್ಗೆ ಒಂದು ಇಂಪಾರ್ಟೆನ್ಸ್ ಕೊಡ್ತಾರೆ. ಅಂದ್ರೆ ಆ ಕ್ಯಾರೆಕ್ಟರ್ ತೂಕ ಏನ್ ತೋರ್ಸಕ್ ಕೊಟ್ಟಿದ್ದಾರೆ ಪ್ರೀಕ್ವೆಲ್. ಬೆಳೆದ ಬಯಚರಣಗಳನ್ನ ನೀವು ಮತ್ತಿಲ್ಲಿ ನೋಡಿದ್ರಿ. ಇಲ್ಲಿ ಬೆಳೆಯೋ ಬಯಚರಣಗಳು ಯಾವ ಏಜ್ ಆ ಕಿಚ್ಚು ಬಂತು, ಯಾರಿಗೋಸ್ಕರ ಬಂತು ಕಿಚ್ಚು, ಆ ಕಿಚ್ಚು ನ್ಯಾಯವಾದ ಕಿಚ್ಚ,
ಸೊ ಅದೆಲ್ಲ ಪಾಯಿಂಟ್ಸ್ ನ ಜನಗಳು ಇದರಲ್ಲಿ ಸೀಡ್ ಮಾಡ್ಬೋದು. ಬಟ್ ಸ್ವಲ್ಪ ನೀವು ಟ್ರೇಲರ್ ನೋಡಿದ್ರೆ ನೀವು ಊಹೆ ಮಾಡ್ಬೋದು ಪಿಕ್ಚರ್ ಹೆಂಗಿರುತ್ತೆ ಅಂತ. ಬಟ್ ಏನೇ ಊಹೆ ಮಾಡಿದ್ರು ಪಿಕ್ಚರ್ ನಲ್ಲಿ ಆ ಸನ್ನಿವೇಶಗಳು ಬಂದಾಗ ಎಲ್ರಿಗೂ ಆ ಒಂದು ರೋಮಾಂಚನ ಆಗೋ ಚಾನ್ಸಸ್ ಇದೆ. ಶಿವಣ್ಣ ಅವರ ಸೈಲೆನ್ಸ್ ಅಲ್ಲೂ ಒಂದು ಅರ್ಥ ಇರ್ತಿತ್ತು. ಅಂದ್ರೆ ಆ ಸೈಲೆನ್ಸ್ ಒಂದು ಲಿಟ್ರಲಿ ಒಂದು ವೆಪನ್ ಆಗಿತ್ತು ಮಫ್ತಿ ಸಿನಿಮಾದಲ್ಲಿ. ಆ ಸೈಲೆನ್ಸ್ ಗೆ ಅಸಲೀಕರಣ ಏನು ಅನ್ನೋದು ಈ ಸಿನಿಮಾ ಆಗುತ್ತೆ. ಬಟ್ ದೇರ್ ಇಸ್ ಎ ಸ್ಮಾಲ್ ದಿಸ್ ಒನ್ ಏನು ಆ ಒಂದು ಟ್ರಾನ್ಸಿಷನ್ ಇದೆಯಲ್ಲ, ಲಾಯರ್ ಕ್ಯಾರೆಕ್ಟರ್ ಎರಡು ಒಂದು ಶೇಡ್ ಇದೆ. ಎರಡು ಶೇಡ್ಲು ಆ ಎಕ್ಸ್ಪ್ರೆಷನ್ ನೋಡಿದಾಗ ಅಲ್ಲಿ ಬಂದ್ಬಿಟ್ಟು ಒಂದು ಸೌಮ್ಯತೆ ಇರುತ್ತೆ, ಇದರಲ್ಲಿ ಒಂದು ಕಿಚ್ ಇರುತ್ತೆ. ಸೊ ಈ ಕಿಚ್ ಡೆವಲಪ್ ಆಗಕ್ಕೆ ಏನ್ ತರ ಒಂದು ಇದು, ಸೊ ಆ ವೇರಿಯೇಷನ್ಸ್ ಬಹಳ ಚೆನ್ನಾಗಿದೆ. ಜನರಿಗೋಸ್ಕರ ನಾನು ಏನ್ ಬೇಕಾದ್ರೂ ಕಳ್ಕೊಳಕ್ ಆದ್ರೆ ಜನರನ್ನೇ ಕಳ್ಕೊಳಕ್ ಇಷ್ಟಪಡಲ್ಲ ಅಂತ ಒಂದು ಡೈಲಾಗ್ ಇದೆ. ಅದೊಂದು ಡೈಲಾಗ್ ಪಿಕ್ಚರ್ ಜೀವಾಳ. ನಾ ಜನಗಳಿಗೋಸ್ಕರ ಯಾರನ್ನ ಬೇಕಾದ್ರೆ ಕಳ್ಕೊತೀನಿ, ಆದ್ರೆ ಜನಗಳನ್ನ ಕಳ್ಕೊಳಕ್ ಇಷ್ಟಪಡಲ್ಲ ಅಂತ ಅರ್ಥ ಜಾಸ್ತಿ ಇರುತ್ತೆ. ಅರ್ಥಗಳಿದೆ. ಈ ಅರ್ಥದಲ್ಲಿ ಏನಂದ್ರೆ ನಾವ್ ಏನೇ ತ್ಯಾಗ ಮಾಡಿದ್ರು ಸರಿ, ಇಲ್ಲಾಂದ್ರೆ ಏನಂತೀವಿ ಇದ್ರ ಪ್ರಕಾರ ಹೋರಾಟ ಮಾಡಿದ್ರು ಸರಿ, ಒಂದು ನಿಯತ್ ಇರ್ಬೇಕು, ಒಂದು ಕಾರಣ ಇರ್ಬೇಕು. ಕಾರಣ ಇಲ್ಲದೆ ಹೋರಾಟ ಮಾಡೋದಾಗ್ಲಿ, ಕಾರಣ ಇಲ್ಲದೆ ನೀವು ಸ್ಯಾಕ್ರಿಫೈಸ್ ಮಾಡೋದಾಗ್ಲಿ ಏನ್ ಪ್ರಯೋಜನ ಇಲ್ಲ. ಬಟ್ ಇದ್ರಲ್ಲಿ ಎಷ್ಟು ಕಾರಣಗಳು ನೀವು ಹುಡುಕಿದ್ರು ಆ ತ್ಯಾಗ ಇರ್ಬೋದು, ಹೀರೋಯಿನ್ ಜೊತೆ ಇರ್ಬೋದು, ಇಲ್ಲಾಂದ್ರೆ ಹೀರೋ ತಂಗಿ ಜೊತೆ ಇರ್ಬೋದು, ಅದಕ್ಕೆ ಸಾಕಷ್ಟು ವ್ಯಾಲ್ಯೂಸ್ ಇದೆ. ರಾಹುಲ್ ಬೋಸ್ ಬಂದಿದೆ. ಹೌದು. ಸೊ ಅಂತ ಒಬ್ಬ ಲೆಜೆಂಡ್ಸ್ ನಿಮ್ಮೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡೋದು ಖುಷಿಯಾದ ವಿಷಯ. ಯಾಕಂದ್ರೆ ಒಂದು ಕಲೆಗೆ ಭಾಷೆ ಇಲ್ಲ, ಯಾವ ಭಾಷೆ. ಬಟ್ ಅವ್ರು ಏನಿಂದ ಬಂದು ನನಗೆ ಇಷ್ಟ ಆಗಿದ್ದು ರಾಹುಲ್ ಬೋಸ್ ಅವರು ಇಲ್ಲಿ ಬಂದು ಕನ್ನಡ ಕಲ್ತು ಕನ್ನಡ ವರ್ಡಿಂಗ್ಸ್ ಕರೆಕ್ಟಾಗಿ ಹೇಳಿದ್ದಾರೆ. ಎಲ್ಲೂ ಚೀಟ್ ಮಾಡ್ಲಿಲ್ಲ. ನಾ ಹಿಂದಿ ತಗೊಂಬಿಡಿ ಆಮೇಲೆ ಡಬ್ ಮಾಡ್ಕೊಳ್ಳ ಅದೆಲ್ಲ ಇಲ್ಲ. ಅವರು ಆ ಎಕ್ಸ್ಪ್ರೆಷನ್ ಬರ್ಬೇಕನ್ನೋದಕ್ಕೋಸ್ಕರನೇ ಬರ್ಕೊಂಡು ಇಂಗ್ಲಿಷ್ಲಿ ನೀಟಾಗಿ ಡೆಲಿವರ್ ಮಾಡಿ, ಅದಕ್ಕೆ ನಮ್ಗೆ ಅಷ್ಟು ಟ್ರೈನ್ ಆಗಿಲ್ಲ ಪಿಕ್ಚರ್. ಶಿವಣ್ಣ ಎಲ್ಲ ಒಂದ್ ಕಡೆ ಇಟ್ಸ್ ಬಿಟ್ವೀನ್ ಬ್ಲಾಕ್ ಕಲರ್ ಅಂಡ್ ವೈಟ್ ಕಲರ್ ಅಂತ ಅನ್ಸುತ್ತೆ. ಅದಕ್ಕೆ ಅದು ಸಿಂಬಾಲಿಕ್ ಹಂಗೆ ಅನ್ಸುತ್ತೆ. ನೀವು ಬ್ಲಾಕ್ ವೇರ್ ಮಾಡಿರೋದಕ್ಕೂ ಆಸ್ ಅ ಲಾಯರ್ ಆಗಿ ಅಥವಾ ರಣಗಲ್ ಆಗಿ ಲಾಂಗ್ ಹಿಡಿಯೋದಕ್ಕೂ ಆ ಬ್ಲಾಕ್ ಇದೆ. ಬಟ್ ಲಾಯರ್ ಕ್ಯಾರೆಕ್ಟರ್ ಬಂದಾಗ ವೈಟ್ ಇದೆ. ವೈಟ್ ಅಂದ್ರೆ ಪ್ಯೂರಿಟಿ. ವೈಟ್ ಅಂದ್ರೆ ನೀವೆಷ್ಟು ಪ್ಯೂರ್ ಆಗಿರ್ತೀರಾ ನಿಮ್ಮ ಕೆಲಸದಲ್ಲಿ, ನಿಮ್ ಕ್ಲೈಂಟ್ಸ್ ಗಳಿಗೆ ಏನ್ ತರ ನ್ಯಾಯ ಕೊಡಿಸ್ಬೇಕು, ಲಾಗ್ ಎಷ್ಟು ಮರ್ಯಾದೆ ಕೊಡ್ಬೇಕು ಅನ್ನೋದು ವೈಟ್. ಬಟ್ ಇದ್ರಲ್ಲಿ ಅವ್ನ್ ಬ್ಲಾಕ್ ಹಾಕಿದ್ರು ಅವನ್ ದೇಹ ಇದೆಯಲ್ಲ ಅದು ವೈಟ್. ಏನ್ ನಾನ್ ಮಾಡ್ಬೇಕು, ಏನ್ ಕಿಚ್ನ ನಾನು ಹೋರಾಟ ಮಾಡ್ಬೇಕಂತಂದ್ರೆ ಅದು ಪ್ಯೂರಿಟಿ ಇದೆ, ವೈಟ್ ಇದೆ. ಒಂದು ಏನೋ ಒಂದು ಪರ್ಪಸ್ ಇದೆ, ಅದಕ್ಕೋಸ್ಕರ ಹೋರಾಟ ಮಾಡ್ತಾನೆ ಅವನು. ಅದೊಂದು ಬಹಳ ಬ್ರಿಲಿಯಂಟ್ ಆಗಿದೆ. ಈ ಸಿನಿಮಾದಲ್ಲಿ ತುಂಬಾ ಕ್ಯಾರೆಕ್ಟರ್ಗಳು ಹೈಲೈಟ್ ಆಗುತ್ತೆ ಬೈರತಿ ರಣಗಲ್ ಜೊತೆಗೆ. ಅದರಲ್ಲೂ ಅವಿನಾಶ್ ಅವರ ಪಾತ್ರ, ಅವರ ಅಟ್ಟೈರೇ ಒಂಥರ ಡಿಫ್ರೆಂಟ್ ಆಗಿದೆ. ಇಲ್ಲ ಸ್ವಲ್ಪ ಅದೇ ಗೆಟಪ್ಸ್ ಮೈನ್, ಯಾವ ರೀತಿ ಅವ್ರನ್ನ ಅಪಿಯರ್ ಮಾಡಿಸ್ಬೇಕನ್ನೋದು ಡೈರೆಕ್ಟರ್ ಬಂದ್ಬಿಟ್ಟು ಆಭಾಸ ಕಾಣ್ಬಾರ್ದು. ಅದರಲ್ಲಿ ಅರ್ಥ ಸ್ವಲ್ಪ ಡೀಟೇಲ್ ಆಗಿ ವರ್ಕ್ ಮಾಡಿದ್ದಾರೆ. ಡೈನಾಮಿಕ್ ಹೀರೋ ದೇವರಾಜ್ ಅವರು ಆಫ್ಟರ್ ಲಾಂಗ್ ಟೈಮ್ ನಿಮ್ಗೋಸ್ಕರ ಕ್ಲೀನ್ ಶೇವ್ ಮೀಸು ತೆಗೆದಿದ್ದಾರೆ ಅಂತ ನಿಜ ಖುಷಿ ಆಗುತ್ತೆ. ಅಂದ್ರೆ ಯಾವಾಗ ಅಷ್ಟೇ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಂದ್ರೆ ಅವ್ರಿಗೆ ಆ ಇಂಟ್ರೆಸ್ಟ್ ಬಂದಾಗ ಖಂಡಿತ ತಾನಾಗ್ಲೇ ಅದು ಆ ಕ್ಯಾರೆಕ್ಟರ್ ಅಳವಡಿಸ್ಕೊತಾರೆ ಅವರು. ಈಸ್ ಎ ಬ್ರಿಲಿಯಂಟ್ ಆಕ್ಟರ್, ನೋ ಡೌಟ್ ಅಬೌಟ್ ಇಟ್. ನಮ್ಮ ಒಂದು ಪ್ರೀತಿ ವಿಶ್ವಾಸ. ಇನ್ನು ಅಣ್ಣ ತಂಗಿ ಬಾಂಡಿಂಗ್ ಹೆಂಗಿರುತ್ತೆ ಅನ್ನೋದು ಒಂದ್ ಸಣ್ಣ ಝಲಕ್ ಮಫ್ತಿಯಲ್ಲಿ ತೋರಿಸಿದ್ರು ಛಾಯಾ ಸಿಂಗ್ ಮತ್ತೆ ನಿಮ್ದು. ಆಕೆ ಕೂಡ ಇಂಡಸ್ಟ್ರಿಗೆ ಒಂದು 25-30 ವರ್ಷ ಆಗಿದೆ. ಸೊ ಬೇರೆ ಭಾಷೆಗಳಲ್ಲಿ ಬ್ಯುಸಿ ಆಗಿದ್ರು. ಈಗ ಮಫ್ತಿಯಿಂದ ಕಮ್ ಬ್ಯಾಕ್ ಮಾಡಿದ್ರು. ಈ ಸಿನಿಮಾ ಮೂಲಕ ಮತ್ತೆ ಕನ್ನಡಿಗರ ಮನದಲ್ಲಿ ಉಳಿತಾರೆ ಅಂತ ಅನ್ಸುತ್ತೆ. ಅಂದ್ರೆ ಇದ್ರಲ್ಲಿ ಸೈಲೆನ್ಸ್ ತುಂಬಾ ಚೆನ್ನಾಗಿದೆ. ಇದ್ರಲ್ಲೂ ಸೈಲೆನ್ಸ್ ಇದೆ, ಬಟ್ ಭಾವನೆಗಳು ಚೆನ್ನಾಗಿದೆ. ಅಂದ್ರೆ ಜಾಸ್ತಿ ಮಾತಾಡಲ್ಲ, ಮಾತಾಡದೆ ಹೋದ್ರು ಆ ಪ್ರೀತಿ ವಿಶ್ವಾಸ ಇದೆ, ಅದು ಮಾತ್ರ ಬಹಳ ಚೆನ್ನಾಗಿ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅಂದ್ರೆ ವಾಂಟೆಡ್ ಆಗಿ ಪಿಕ್ಚರ್ ನಾವು ಪ್ರಿಕ್ವೇರ್ ಮಾಡ್ತಿದ್ವಿ, ಎಳಿಬೇಕನ್ನೋದಕ್ಕೋಸ್ಕರ ಸೀನ್ಸ್ ಇಲ್ಲ. ಕಂಟೆಂಟ್ ಬೇಕು, ಜೊತೆಲಿ ಈ ಕ್ಯಾರೆಕ್ಟರ್ ಇದೆ ಛಾಯಾ ಸಿಂಗ್, ಅದನ್ನ ಎಷ್ಟು ಯೂಸ್ ಮಾಡ್ಬೇಕು, ಅದನ್ನ ಬಹಳ ಬ್ರಿಲಿಯಂಟ್ ಯೂಸ್ ಮಾಡಿ. ಶಿವಣ್ಣ, ಇನ್ನು ಟೆಕ್ನಿಕಲಿ ಸಿನಿಮಾ ತುಂಬಾ ಸ್ಟ್ರಾಂಗ್ ಆಗಿದೆ. ನಾವು ಮಫ್ತಿ ಸಿನಿಮಾ ನೋಡಿದಾಗ ಒಂದು ಟ್ರೆಂಡ್ ಸೆಟ್ ಏನ್ ಮಾಡ್ತು ಮೇಕಿಂಗ್ ವೈಸ್ ಅಲ್ಲಿ, ಅದೇ ರೀತಿ ಬೈರತಿ ರಣಗಲ್ ಕೂಡ ತುಂಬಾ ಇಂಟೆನ್ಸ್ ಮೇಕಿಂಗ್ ನಮ್ಗೆ ಎದ್ದು ಕಾಣುತ್ತೆ. ಒಂದೊಂದು ಶಾರ್ಟ್ ಕೂಡ ಪೇಂಟಿಂಗ್ ತರ ಬಂದಿದೆ. ಸೊ ಆ ನಿಟ್ಟಿನಲ್ಲಿ ಮೇಕಿಂಗ್ ವೈಸ್ ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗ್ ಅನ್ಸುತ್ತೆ? ಐ ಥಿಂಕ್ ಇಟ್ ಇಸ್ ವೆರಿ ಪವರ್ಫುಲ್. ಅದ್ರಲ್ಲಿ ನವೀನ್ ಕ್ಯಾಮ್ರಾ ವರ್ಕ್ ಇರ್ಬೋದು, ರವಿ ಬಸು ಮ್ಯೂಸಿಕ್, ಆಮೇಲೆ ಆಕ್ಷನ್ ಬ್ಲಾಕ್ಲಿ ಚೇತನ್ ಡಿಸೂಜಾ, ದಿಲೀಪ್ ಸುಬ್ರಾಯನ್, ಆಮೇಲೆ
ಆಮೇಲೆ ಡ್ಯಾನಿ ಎಲ್ಲರೂ ಅವರ ಪೋರ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಆಕ್ಷನ್ ಅಂದ ತಕ್ಷಣ ಬರೀ ಆಕ್ಷನ್ ಇರಲ್ಲ, ಆಕ್ಷನ್ ಇದ್ರೂ ಎಮೋಷನ್ಗೂ ಅಷ್ಟೇ ವ್ಯಾಲ್ಯೂ ಇದೆ, ಅಷ್ಟೇ ಒಂದು ಏನಂತೀವಿ ಏನ್ ಪರ್ಪಸ್ ಹೇಳಕ್ ಹೋಗ್ತಿದೀವೋ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಆ ಮ್ಯೂಸಿಕ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಇಲ್ಲ ಬೇರೆ ಪಾತ್ರಗಳು ಇರ್ಬೋದು. ಗೋಪಾಲ್ ದೇಶಪಾಂಡೆ ಅಂತ ಒಬ್ರು ಆಕ್ಟ್ ಮಾಡ್ತಾರೆ, ಅವ್ರದ್ದು ಕ್ಯಾರೆಕ್ಟರ್ ಇರ್ಬೋದು ತುಂಬಾ ಚೆನ್ನಾಗಿದೆ. ಆಮೇಲೆ ರುಕ್ಮಿಣಿ ಬಸಂತ್ ಅವ್ರದ್ದು ಅಷ್ಟೇನೆ, ಒಂದು ಹೀರೋಯಿನ್ ಅಂದ್ರೆ ಆ ಒಂದು ಪ್ರೀತಿ ಒಂದು 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 ಬೇರೆ ತರವಾದ ಪ್ರೀತಿ. ಆ ಪ್ರೀತಿಗೆ ಒಂದು ವ್ಯಾಲ್ಯೂ ಬೇಕು, ಒಂದು ರೆಸ್ಪೆಕ್ಟ್ ಕೊಡ್ಬೇಕು. ಸೊ ಪ್ರತಿಯೊಂದು ಪಾತ್ರ ನಿಮ್ಗೆ ಸಸ್ಪೆನ್ಸ್ ಎಲಿಮೆಂಟ್ಸ್ ತುಂಬಾ ಇದೆಯಮ್ಮ, ವೇರ್ ಯು ಕಮ್ ಅಂಡ್ ಕನೆಕ್ಟ್. ನೀವು ಮಫ್ತಿಗೂ ಕನೆಕ್ಟ್ ಆಗ್ತೀರಾ, ಆಮೇಲೆ ನೆಕ್ಸ್ಟ್ ಸೀಕ್ವೆಲ್ ಹೆಂಗ್ ಕನೆಕ್ಟ್ ಆಗ್ಬೇಕಂದ್ರೆ ಅದು ತರ್ಕೊಂಡು ಹೋಗ್ತೀವಿ. ನೀವೇ ಮೊನ್ನೆ ಇವೆಂಟ್ ಅಲ್ಲಿ ಒಂದು ರಿವೀಲ್ ಮಾಡ್ಬಿಟ್ಟಿದ್ದೀರಾ, ಇದು ಬರೀ ಪ್ರೀಕ್ವೆಲ್ ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಸೀಕ್ವೆಲ್ ಕೂಡ ಬರುತ್ತೆ. ಅವ್ರು ಖಂಡಿತ ಸೀಕ್ವೆಲ್ ಬರುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.